ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಮತ್ತೊಮ್ಮೆ ತಮಗೆ ಈ ಆನ್ಲೈನ್ ಕ್ಲಾಸಿಗೆ ಹಾರ್ದಿಕ ಸ್ವಾಗತ. ಈಗಾಗಲೇ ಅಧ್ಯಾಯ 1, 2, 3, 4, 5, 6 ಕೃಷ್ಣೇಗೌಡನ ಆನೆಯಿಂದ ನಾವೆಲ್ಲ ಕಂಡುಕೊಂಡಿದ್ದೀವಿ. ಇವತ್ತು ಅಧ್ಯಾಯ 7ರಲ್ಲಿ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೃಷ್ಣೇಗೌಡನ ಆನೆಯ ಒಳಗಡೆ ನಡೆಯುವಂಥ ಅನೇಕ ವ್ಯಕ್ತಿಗಳು ಕೂಡ ಇಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದೊಳಗೆ KP ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಅದ್ಭುತವಾದಂಥ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಒಳ್ಳೆಯ ದೀರ್ಘಗದ್ಯವನ್ನು ಕಟ್ಟಿಕೊಡೋದ್ರ ಮೂಲಕ ವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನೊಳಗೆ ತಮ್ಮನ್ನು ತಾವು ಇಲ್ಲಿ ಒಬ್ಬ ಮಹತ್ವದ ಸಮಾಜ ಸುಧಾರಕರಾಗಿ ಈ ಒಂದು ಹಳ್ಳಿಗಾಡಿನೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಧಾರಣೆ ಮಾಡಿದ್ದು ಕೂಡ ನಿಜಕ್ಕೂ ಸಾಹಿತ್ಯದ ಮೂಲಕ ಮಾಡಿದ್ದು ಕೂಡ ನಾವಿಲ್ಲಿ ಕಂಡುಕೊಳ್ತೀವಿ. ಒಟ್ಟಾರೆ ಸಾಹಿತ್ಯ ಯಾವತ್ತೂ ಕೂಡ ನಮಗೆ ತುಂಬ ಎಚ್ಚರಿಕೆಯನ್ನು, ಜವಾಬ್ದಾರಿಯನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ಜೀವನವನ್ನು, ಒಳ್ಳೆಯ ಮೌಲ್ಯವನ್ನು, ಅದು ಕಥೆ ಆಗ್ಬೋದು, ಕಾವ್ಯ ಆಗ್ಬೋದು, ನಾಟಕ ಆಗ್ಬೋದು, ಕಾದಂಬರಿ ಆಗಿರ್ಬೋದು, ಯಾವುದೇ ಪ್ರಕಾರ ಆಗಿರಲಿ, ಪ್ರತಿಯೊಂದು ಪ್ರಕಾರವೂ ಕೂಡ ನಮಗೆ ಒಂದು ಹೊಸ ಚೈತನ್ಯವನ್ನು, ಬದಲಾವಣೆಯನ್ನು ಮತ್ತು ಸುಧಾರಣೆಯನ್ನು ಬಯಸುವಂಥದ್ದು ಕಾಣ್ತೇವೆ. ಹಾಗೆ ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರು ರಚನೆ ಮಾಡಿರುವಂಥ ಕೃಷ್ಣೇಗೌಡನ ಆನೆ ಅನ್ನುವಂಥ ದೀರ್ಘಗದ್ಯ ತುಂಬ ಅರ್ಥಪೂರ್ಣವಾದಂಥ, ಅದ್ಭುತವಾದಂಥ ಒಂದು ದೀರ್ಘಗದ್ಯ. ಹೀಗಾಗಿ ಈ ಪ್ರಪಂಚದೊಳಗೆ ಮೂಕ ವ್ಯಕ್ತಿಗಳು ಮತ್ತು ಪ್ರಾಣಿಗಳು ಬದುಕಬಾರದೆ ಅನ್ನುವಂಥ ನಿಟ್ಟಿನೊಳಗೆ ಇಲ್ಲಿ ಸುಧಾರಣೆ ಮಾಡಲಿಕ್ಕೆ ಪರಿವರ್ತನೆ ಮಾಡಿದ್ದು ಇಲ್ಲಿ KP ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಒಂದು ದೀರ್ಘಗದ್ಯದಿಂದ ಕಂಡುಕೊಳ್ತೀವಿ. ಈ ರೀತಿ ಒಳಗೆ ಅದು ಆ ಕೃಷ್ಣೇಗೌಡನ ಆನೆ ಗೂಳೂರು ಮಠದೊಳಗೆ ಸ್ವಾಮೀಜಿಗಳ ಆ ಮಠದೊಳಗೆ ಹುಟ್ಟಿ ಬೆಳೆದಿರುವಂತಹ ಒಂದು ಮರಿ ಆನೆ, ಅದು ನಿರುಪಯುಕ್ತ ಆದಂಥ ಸಂದರ್ಭದೊಳಗೆ ಆ ಆನೆಯನ್ನು ಬೇರೆ ಯಾರಿಗೂ ಕೂಡ ಆ ಸ್ವಾಮೀಜಿಗಳು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಳ್ಳೆಯ ಸಾತ್ವಿಕ ವಾತಾವರಣ ಆಗಿರುವಂಥ ಆ ಒಂದು ಗೂಳೂರು ಮಠ, ಅಂಥ ಒಂದು ಸಂದರ್ಭದೊಳಗೆ ಅಲ್ಲಿ ವೇಲಾವಿದರು ಕೂಡ 24 ಗಂಟೆ ಸದಾ ಕುಡಿದೇ ಇರ್ತಾ ಇದ್ರು. ಹೀಗಾಗಿ ಅವರಿಬ್ಬರೂ ಕೂಡ ಹೇಗಾದರೂ ಮಾಡಿ ಆ ಮಠದಿಂದ ಕಳಿಸಿಕೊಳ್ಳಕ್ಕೆ ಅಂಥ ಒಂದು ಪ್ರಯತ್ನದೊಳಗೆ ಅವರೆಲ್ಲ ಇದ್ದು ಕಾಣ್ತೀವಿ. ತದನಂತರ ಅಲ್ಲಿ ಕೃಷ್ಣೇಗೌಡ ಆ ಆನೆಯನ್ನು ಖರೀದಿ ಮಾಡುವಂಥದ್ದು ನಾವು ಕಾಣ್ತೀವಿ. ತದನಂತರ ಇಲ್ಲಿ ಅದು ಪುಟ್ಟಯ್ಯ ಆಗಿರ್ಬೋದು, ಸ್ಟಾಕ್ಮ್ಯಾನ್, ವೆಟರ್ನರಿ ಸ್ಟಾಕ್ಮ್ಯಾನ್ ಪುಟ್ಟಯ್ಯ ಆಗಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದ ಪೋಸ್ಟ್ಮ್ಯಾನ್ ಆಗಿರುವಂಥ ಜಬ್ಬಾರ್ ಆಗಿರ್ಬೋದು, ಹೀಗೆ ಹಲವಾರು ವ್ಯಕ್ತಿಗಳು ಕೂಡ ಅಲ್ಲಿ ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂದರೆ ಸಾಕಷ್ಟು ಅಲ್ಲಿ ಅವರೆಲ್ಲರಿಂದ ಅನೇಕ ಸಮಸ್ಯೆಗಳಾಗುವಂಥದ್ದು ನಾವು ಕಾಣ್ತೀವಿ. ಹಾಗೆ ಇಂಥ ಎಲ್ಲ ತೊಂದರೆಗಳಿಂದ ಅಲ್ಲಿ ದುರ್ಗಪ್ಪರು ಕೂಡ, ವಿದ್ಯುತ್ ಇಲಾಖೆಯ ದುರ್ಗಪ್ಪ ಆಗಿರ್ಬೋದು ಮತ್ತು ಟೆಲಿಫೋನ್ ಡಿಪಾರ್ಟ್ಮೆಂಟಿನ ವ್ಯಕ್ತಿ ಇಲ್ಲಿ ತಿಪ್ಪಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂದರೆ ಇಲ್ಲಿ ಪ್ರಮುಖವಾಗಿ ತಾವು ಯಾವುದೋ ಒಂದು ಕಾರಣದಿಂದ ತಮ್ಮ ಕೆಲಸಗಳನ್ನು ಸರಿಯಾಗಿ ನಿಭಾಯಿಸಕ್ಕೆ ಆಗಲಾರಂಥ ಸಂದರ್ಭದೊಳಗೆ ಅವರೆಲ್ಲ ದೂಷಿಸುವಂಥದ್ದು ಎದಕ್ಕಂದ್ರೆ ಕೃಷ್ಣೇಗೌಡನ ಆನೆಗೆ. ಇಂಥ ಒಂದು ಎಲ್ಲ ಸನ್ನಿವೇಶಗಳನ್ನು ಸರಿಯಾಗಿ ಅದನ್ನು ಸುಧಾರಣೆ ಮಾಡಲಿಕ್ಕೆ ಲೇಖಕರು ಇಲ್ಲಿ ನಮಗೆ ಪ್ರಮುಖ ಪಾತ್ರ ವಹಿಸುವಂಥದ್ದು ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಇಲ್ಲಿ ಅಧ್ಯಾಯ 7ರಲ್ಲಿ ಇಲ್ಲಿ ಎಲ್ಲದರಲ್ಲಿ ಎಳೆದಿರುವ ಥರದ 106 ಆ ತಂತಿಗಳು ಮೂಡಿಗೆರೆ ಆಧುನಿಕವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿತ್ತು ಅಂತ ಹೇಳ್ತಾರೆ. ಮಲ್ಯರ 4 ಅಂತಸ್ತಿನ ಲಾಡ್ಜಿಂಗ್ ಹತ್ತಿ ಕೆಳಗೆ ನೋಡಿದ್ರೆ ಈ ತಂತಿಗಳ ಜಾಲದೊಳಗೆ ಇಡೀ ಮೂಡಿಗೆರೆ ಬಲೆಗೆ ಬಿದ್ದು ಮಿಸಕಾಡುವ ಮೃಗದಂತೆ ಅದು ಕಾಣುತ್ತದೆ ಅಂತ ಹೇಳ್ತಾರೆ ಲೇಖಕರು. ಎಲೆಕ್ಟ್ರಿಕ್ ಆಫೀಸಿನವರ ಪ್ರೈಮರಿ ಲೈನ್ಗಳು, ಸೆಕೆಂಡರಿ ಲೈನ್ಗಳು, ಟೆಲಿಫೋನ್ನವರ ಕನೆಕ್ಷನ್ ಲೈನ್ಗಳು, ಟ್ರಂಕ್ ಲೈನ್ಗಳು, ಇದರ ನಡುವೆ ಇಲ್ಲಿ ಡಿಸ್
ಆಂಟಿನಾ ಕೇಬಲ್ಗಳು ಈ ತಂತಿಗಳ ಕಂಬಗಳ ನುಗ್ಗಿನಲ್ಲಿ ಕಾಗೆ ಗುಬ್ಬಿಗಳು ಸಹ ಕೆಳಮಟ್ಟದಲ್ಲಿ ಹಾರಾಡುವುದನ್ನು ಕೈ ಬಿಟ್ಟಿದ್ದು ಅಂತ ಹೇಳ್ತಾರೆ. ಗಾಳಿ ಬೀಸುವುದು, ಸಿಡಿಲು ಹೊಡೆಯುವುದು ಇರಲಿ, ಯಾರಾದರೂ ಗಟ್ಟಿಯಾಗಿ ಸೀನಿದರೆ ಕೆಮ್ಮಿದರೆ ಸಹ ಜೋಲಾಡುವ ತಂತಿಗಳು ಒಂದಕ್ಕೊಂದಕ್ಕೆ ತಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಜಗಳ ಅಲ್ಲಿ ಶುರುವಾಗ್ತಿತ್ತು ಅಂತ. ಯಾವಾಗ ನೋಡಿ ಟಿವಿಯಲ್ಲಿ ಚಿತ್ರ ಸರಿ ಬರುತ್ತಿಲ್ಲ ಎಂದು ಟೆಕ್ನಿಷಿಯನ್ಗಳು, ಫೋನ್ ಗೊರಗೊರ ಎನ್ನುತ್ತೆ ಎಂದು ಲೈನ್ಮ್ಯಾನ್ಗಳು, ಫ್ಯೂಸು ನಿಲ್ಲುತ್ತಿಲ್ಲ ಎಂದು ಕರೆಂಟಿನವರು, ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ಕೈಯಲ್ಲಿ ಹಿಡ್ಕೊಂಡು ಆಕಾಶ ನೋಡುತ್ತಾ ಎದುರಿಗೆ ಬರುವವರಿಗೆ ಡಿಕ್ಕಿ ಹಿಡಿದುಕೊಂಡು ಅಲ್ಲಿ ಓಡಾಡುತ್ತಿರುವುದು ಇಲ್ಲಿ ಕಾಣುವ ಸರ್ವೇ ಸಾಮಾನ್ಯ ದೃಶ್ಯ ಅನ್ನುವಂಥದ್ದು ಕೂಡ ಲೇಖಕರು ಆ ಮಲ್ಲೇರ 4 ಅಂತಸ್ತಿನ ಲಾಡ್ಜಿಂಗ್ ಹತ್ತಿರ ಹತ್ತಿ ಕೆಳಗೆ ನೋಡಿದ್ರೆ ಎಲ್ಲವೂ ಕೂಡ ಸನ್ನಿವೇಶಗಳು ಅಲ್ಲಿ ಕಂಡು ಬರ್ತಾ ಇತ್ತು. ಒಟ್ಟಾರೆ ಇಲ್ಲಿ ಸರ್ವೇ ಸಾಮಾನ್ಯ ದೃಶ್ಯ ಅನ್ನೋದು ಕಾಣ್ತೀವಿ. ಮೂಡಿಗೆರೆಯಿಂದ ನುಗ್ಗೇಹಳ್ಳಿ ಕಡೆಗೆ ಹೋಗಿರುವ ಟೆಲಿಫೋನ್ ಕಂಬಗಳಂತೂ ಹೂಬಿಟ್ಟ ಮರಗಳಂತೆ ಅಂತ ಹೇಳ್ತಾರೆ ಲೇಖಕರು. ಮೇಲಿಂದ ಕೆಳಗಿನವರೆಗೆ ಬಿಳಿಯ ಪಿಂಗಾಣಿ ಇನ್ಸುಲೇಟರ್ಗಳನ್ನು ಹೊತ್ತುಕೊಂಡು ನಿಂತಿದ್ದು ಅಂತ. ಈ ರೀತಿಯಾಗಿ ಆ ಕಂಬಗಳನ್ನು ಹೂಬಿಟ್ಟ ಮರಗಳಂತೆ ಅಂತೇಳಿ ಪಿಂಗಾಣಿ ಇನ್ಸುಲೇಟರ್ಗಳನ್ನು ಹೊತ್ತುಕೊಂಡು ನಿಂತಿದ್ದು ಅನ್ನುವಂಥದ್ದು ಬಿಳಿಯ ಆ ಒಂದು ಮೇಲಿಂದ ಕೆಳಗಿನವರೆಗೆ. ಒಟ್ಟಾರೆ ಲೇಖಕರು ಆ ಒಂದು ಕಲ್ಪನೆಯನ್ನು ವ್ಯಕ್ತಪಡಿಸುವುದು ಕಾಣ್ತೀವಿ. ಹೊತ್ತುಕೊಂಡು ನಿಂತಿದ್ದವು. ಸುಮಾರು 30-40 ಕನೆಕ್ಷನ್ಗಳನ್ನು ಈ ಕಡೆಗೆ ಎಳೆದಿದ್ರು. ಗೇಣಿಗೊಂದರಂತೆ ಇದ್ದ ತಂತಿಗಳು ಕೊಂಚ ಬಿಸಿಲಿಗೆ ಏನಾಗ್ತಿದ್ದವು, ಜೋರು ಬಿದ್ದರೂ ಸಾಕು ಒಬ್ಬರಿಗೆ ಮಾಡಿದ ಫೋನ್ ಇನ್ನೊಬ್ಬರಿಗೆ ಹೋಗ್ತಿತ್ತು ಅಂತ ಹೇಳ್ತಾರೆ. ಯಾರನ್ನೆಯೋ ಮಾತಾಡಿದ್ರೆ ಇನ್ಯಾರಿಗೂ ಕೇಳ್ತಿತ್ತು. ಆ ಕಡೆ ಇದ್ದವರೆಲ್ಲ ಒಬ್ಬರಿಗೊಬ್ಬರು ಇಲ್ಲಿ ನಂಟರಾಗಿದ್ದರಿಂದ ಅವರಿಗೆ ಫೋನಿನ ಆಚೆ ತುದಿಯಲ್ಲಿ ಯಾರೋ ಹಲೋ ಎಂದರೂ ಅಲ್ಲಿ ಪರವಾಗಿರಲಿಲ್ಲ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಆ ಒಂದು ಮಲ್ಲೇರ 4 ಅಂತಸ್ತಿನ ಲಾಡ್ಜಿನಲ್ಲಿ ಆ ಒಂದು ಏನು ಸಂಧಿ ಇತ್ತಲ್ಲ ಅಲ್ಲೆಲ್ಲವೂ ಕೂಡ ಇದ್ದರೆ ಸಹಜವಾಗಿಂತ ಹಲವಾರು ಸಮಸ್ಯೆಗಳು ಅಲ್ಲಿ ಆಗ್ತಿದ್ದು ಅನ್ನುವಂಥದ್ದು ಕಾಣ್ತೀವಿ. ಇದರಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬರಿ ಕತ್ತಲಾಗುತ್ತಂತೆಯೇ ಮೆಲ್ಲನೆ ಮೇಲೆದ್ದು ಆಕಾಶದಲ್ಲಿ ನೇತಾಡುವುದು ಅನೇಕರು ಗಮನಿಸಿದ್ದ ಒಂದು ವಿಚಿತ್ರ. ಈ ಗೋಳು ಶುರುವಾಗಿದ್ದು ತಂತಿಗಳು ಸಡಿಲವಾಗಿ ಒಂದಕ್ಕೊಂದು ಇಲ್ಲಿ ಮಿಲಾಕತ್ ಕೂಡಿ ಅಲ್ಲಿ ಕೂಡ್ತಾ ಇದ್ದು ಆಗುತ್ತವೆಂದು ಅವನ್ನು ಎಳೆದು ಬಿಗಿ ಮಾಡಿದ ಮೇಲೆ 17ನೇ ಕಂಬದ ಅಕ್ಕಪಕ್ಕ ಈ ಕಂಬಗಳೆರಡು ಮೇಲೆ ಎತ್ತರದಲ್ಲಿ ದಿಣ್ಣೆಯ ಮೇಲೆ ಇದ್ದವು. ರಾತ್ರಿ ಆಗುತ್ತಿದ್ದಂತೆಯೇ ಚಳಿಗೆ ತಂತಿಗಳು ಏನಾಗ್ತಿದ್ದು ಕುಗ್ಗುತ್ತಿದ್ದರಿಂದ ವಿಪರೀತ ಬಿಗಿಯಾಗಿ ಕಂಬಗಳು ಮೆಲ್ಲಗೆ ಮೇಲಕ್ಕೆತ್ತಿ ಬಿಡುತ್ತಿದ್ದವು. ಬೆಳಗಿನ ಬಿಸಿಲು ತಾಗುತ್ತಿದ್ದಂತೆಯೇ ಬಿಸಿಲ ಶಾಖಕ್ಕೆ ತಂತಿಗಳು ಹಿಕ್ಕಿ ಮೆಲ್ಲಗೆ ಅಲ್ಲಿ ಕಂಬ ಗುಂಡಿ ಒಳಗ ಉಳಿದು ಬಿಡುತ್ತಿತ್ತು. ಹೀಗಾಗಿ ಸರದಿ ಪ್ರಕಾರ ಬೆಳಗ್ಗೆ ಎಲ್ಲ ಕಂಬ ತಂತಿಯನ್ನು ಎತ್ತಿ ಹಿಡಿಯುವುದು, ರಾತ್ರಿ ಎಲ್ಲ ತಂತಿ ಕಂಬವನ್ನು ಎತ್ತಿ ಹಿಡಿಯುವುದು, ಈ ರೀತಿ ನಡೆದಿತ್ತು ಅನ್ನೋದು ಕೂಡ ಕಾಣ್ತೀವಿ. ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಾಣರು ಇಲ್ಲಿ ಬಹಳ ಪ್ರಮುಖವಾದಂಥದ್ದು. ಈ ಒಂದು ದೀರ್ಘಗತಿಯೊಳಗೆ ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಲೈನ್ಮ್ಯಾನ್ ಯಾರು ಅಂದರೆ ತಿಪ್ಪಣ್ಣರು. ಇಲ್ಲಿ ಅಧ್ಯಾಯ 7ರಲ್ಲಿ ಆತನ ಒಂದು ನಿಗೂಢ ಪ್ರಮುಖವಾಗಿ ಹೇಗೆ ಸಾವನ್ನು ಅನುಭವಿಸ್ತಾನೆ ಅನ್ನುವಂಥದ್ದು. ಯಾವುದರಿಂದ ಮಲ್ಲೇರ 4 ಅಂತಸ್ತಿನೊಳಗೆ ಏನೋ ಎಲ್ಲ ಇತ್ತು ಅಲ್ಲ, ಆ ಎಲ್ಲ ಜೋಲಾಡುವ ತಂತಿಗಳು ಒಂದಕ್ಕೊಂದಕ್ಕೆ ತಾಗಿ ಡಿಪಾರ್ಟ್ಮೆಂಟ್ಗಳಿಗೆ ಅಂದರೆ ಜಗಳ ಶುರುವಾಗ್ತಿತ್ತು. ಹಿಂಗಾಗಿದ್ರೆ ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣ ಈ ಕಂಬ ಹತ್ತುವಾಗ ಇದು ತನಗೆ ಮೃತ್ಯು ಸ್ತಂಭವಾದಿತ್ತೆಂದು ತಿಳಿದಿರಲಿಲ್ಲ. ಯಾರೇ ಪ್ರತಿಯೊಬ್ಬರು ಕೂಡ ಅಂದರೆ ಸಹಜವಾಗಿ ಎಚ್ಚರಿಕೆಯನ್ನು ಮಾಡ್ತಾರೆ. ಆದ್ರೂ ಕೂಡ ಕೆಲವೊಮ್ಮೆ ಎಚ್ಚರಿಕೆ ಕಳ್ಕೊಂಡೇವು ಅಂದ್ರೆ ಎಂಥ ಅನಾಹುತಕ್ಕೆ ಒಳಗಾಗ್ತೀವಿ ಅನ್ನುವಂಥದ್ದು ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣಿಂದ ನಮಗೆ ಇಲ್ಲಿ ಗೊತ್ತಾಗ್ತದೆ. ಹೀಗಾಗಿ ಅಂದರೆ ಇಲ್ಲಿ ಒಟ್ಟು ಆ ಕಂಬ ಹತ್ತುವಾಗ ಇದು ನನಗೆ ಮೃತ್ಯು ಸ್ತಂಭವಾಯಿತಂದು ತಿಳಿದಿರಲಿಲ್ಲ. ಆತ ಬೆಳಗ್ಗೆ ಎಕ್ಸ್ಚೇಂಜ್ ಬೆಳಗ್ಗೆ ಬಂದಾಗ ನುಗ್ಗೇಹಳ್ಳಿ ಕಡೆಯ ಎಷ್ಟು ಲೈನ್ಗಳು ಡೆಡ್ ಆಗಿವೆ ಬಂದಾಗಿರುವಂಥದ್ದು ಎಂದು ಡಿಪಾರ್ಟ್ಮೆಂಟ್ನವರು ಹೇಳಿ ನನಗೆ ಕಳಿಸಿದ್ರು. ತಿಪ್ಪಣ್ಣಗ ಊರಿನಿಂದ ಸಾಕಷ್ಟು ದೂರದಲ್ಲಿದ್ದ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಪರಿಶೀಲನೆ ಮಾಡಿ ಯಾವ್ಯಾವ ಲೈನು ಡೆಡ್ ಆಗಿದೆ ಬಂದಾಗಿದೆ ತಿಳಿಯಲು ತಿಪ್ಪಣ್ಣ ಆ ಕಂಬ ಹತ್ತಿದ 30-40 ತಂತಿಗಳ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಅಲ್ಲಿ ಸ್ಕ್ರೂ ಡ್ರೈವರ್ನಲ್ಲಿ ಅದನ್ನು ಎಂಥದ್ದನ್ನು ಅಲ್ಲಿ ಅಂದರೆ ಮಿಟುಕುತ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಅಲ್ಲೇ ಆತ ಅಂದರೆ ವ್ಯಕ್ತಿ ಸತ್ತು ಹೋದ ಅಂತ ಕಾಣ್ತೀವಿ. ತಿಪ್ಪಣ್ಣ
ಅನೇಕ ತಂತಿಗಳ ಆ ಗೋಚರದೊಳಗೆ ಸಿಕ್ಕಿಕೊಂಡಿದ್ದ ತಿಪ್ಪಣ್ಣ ಹೆಣ ರಿಪೇರಿ ಬಂದಿಲ್ಲೇ ಕುಳಿತುಕೊಂಡು ಸತ್ತ ಹಾಗಲೇ ಕಾಣುತ್ತಲೇ ಇರಲಿಲ್ಲ. ಏನು ರಿಪೇರಿ ಮಾಡ್ತಾ ಇದ್ದಿಲ್ಲ ಅದೇ ಥರನೇ ಕಾಣ್ತಾ ಇತ್ತು ಎಲ್ರಿಗೂ ಕೂಡ. ಹೀಗಾಗಿ ಇಲ್ಲಿ ಆತ ಸಿಕ್ಕಿಕೊಂಡು ತಿಪ್ಪಣ್ಣ ಹೆಣ ರಿಪೇರಿ ಭಂಗಿಯಲ್ಲೇ ಕುಳಿತುಕೊಂಡು ಸತ್ತ ಹಾಗೆ ಕಾಣುತ್ತಲೇ ಇಲ್ಲಿ ಇರಲಿಲ್ಲ. ನೋಡಿದವರೆಲ್ಲ ಏನಂದ್ರೆ ಏನೋ ಕಂಬ ಹತ್ತಿ ರಿಪೇರಿ ಮಾಡ್ತಿದ್ದಾಳೆಂದು ತಿಳಿದು ಅಲಕ್ಷಿಸಿ ತಮ್ಮ ಪಾಡಿಗೆ ತಾವು ಸಾಗ್ತಾ ಇದ್ರು. ಇಂಥ ಒಂದು ಸನ್ನಿವೇಶ ಸಂದರ್ಭ ಇದ್ರೆ ಅಲ್ಲಿ ಆ ತಿಪ್ಪಣ್ಣ ಸಾವಿಗೆ ಒಳಗಾಗಿರುವಂಥದ್ದು. ಇಂಥ ಒಂದು ಸಂದರ್ಭದೊಳಗೆ ಆ ಒಂದು ರಿಪೇರಿ ಭಂಗಿಯಲ್ಲೇ ಕೂತ್ಕೊಂಡು ಸತ್ತಾಗಿ ಕಾಣುತ್ತಲೇ ಇರಲಿಲ್ಲ. ನೋಡಿದವರೆಲ್ಲ ಏನೇನೋ ಕಂಬ ಹತ್ತಿ ರಿಪೇರಿ ಮಾಡ್ತಾನಂತ ತಿಳ್ಕೊಂಡು ಅಲಕ್ಷಿಸಿ ನಿರ್ಲಕ್ಷ್ಯ ಮಾಡಿ ತಮ್ಮ ಪಾಡಿಗೆ ತಾವು ಜನ ಹೋಗ್ತಾ ಇದ್ರು. ಆದರೆ ಅಲ್ಲಿ ತಿಪ್ಪಣ್ಣ ಸಾವಿಗೆ ಒಳಗಾಗಿರುವಂಥದ್ದು. ದಿನ ಕಳೆದ ಮ್ಯಾಗ ನುಗ್ಗಿಹಳ್ಳಿ ರಾಮೇಗೌಡರು ಇನ್ನು ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜಿಗೆ ಬಂದು ಕೂಗಾಡಿದಾಗಲೇ ಅವಾಗ ಜೂನಿಯರ್ ಆ ಇಂಜಿನಿಯರ್ ಏನಿರ್ತಾರಲ್ಲ ರಮೇಶ್ ಬಾಬು ಅಂತೇಳಿ ನಮ್ಮ ಹೆಸರು. ಅವಾಗ ಆ ರಮೇಶ್ ಬಾಬು ಗಮನ ಎಲ್ಲಿ ಹೋಗ್ತದ ಅತ್ತ ಹೋದದ್ದು ಅಂತ ಹೇಳ್ತಾರೆ. ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನ ಶಪಿಸುತ್ತಾ ಲೈನ್ ಮ್ಯಾನ್ ಶಂಕರಪ್ಪನನ್ನು ಕರ್ಕೊಂಡು ನುಗ್ಗಿಹಳ್ಳಿ ಲೈನ್ ನೋಡುತ್ತಾ ಹೊರಡ್ತಾನ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದರೂ ಮಾತಿಲ್ಲ, ಕರೆದರೂ ಮಾತಿಲ್ಲ. ಇಂಥ ಸಂದರ್ಭದೊಳಗೆ ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತಾಡುವ ಫೋನ್ ಕೆಳಗಿಡುತ್ತಾ, ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತಾಡುವ ಫೋನ್ ಕೆಳಗಿಡುತ್ತಾ, ಏನು ಸರ್ ಇದು ಏನಾಯಿತು ನಿನಗೆ? ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಾಗಿ ಇದೆಯಲ್ಲ ಎಂದ ಶಂಕರ್. ಕಾತರ ಕಳವಳದ ಧ್ವನಿ ಒಳಗೆ ಆತ ಮಾತಾಡ್ತಾನೆ. ಹತ್ತಿ ಒಮ್ಮೆ ನೋಡು ಮಾರಾಯ ಅಂಥೇಳಿ ರಮೇಶ್ ಬಾಬು ಆ ಜೂನಿಯರ್ ಇಂಜಿನಿಯರ್ ಆ ಶಂಕರಪ್ಪನನ್ನ ಹೇಳ್ತಾನೆ. ಹತ್ತಿ ಒಮ್ಮೆ ನೋಡು ಮಾರಾಯ, ಅಕಸ್ಮಾತ್ ಜೀವ ಇದ್ದ ತಗೊಂಡು ಹೋಗಿ ಆಸ್ಪತ್ರೆಗೆ ಹಾಕೋಣ ಆ ತಿಪ್ಪಣ್ಣನನ್ನ. ಯಾರ್ಯಾರ ಹಣೆಯಲ್ಲಿ ಏನೇನೋ ಬರೆದಿರುತ್ತೋ ಹೇಳೋದಕ್ಕೆ ಆಗೋಲ್ಲ ಎಂದ ರಮೇಶ್ ಬಾಬು. ಕಂಬ 3 ಸಾರಿ ಕಣ್ಣಿಗೆ ಒತ್ತಿಕೊಂಡು ಶಂಕರ್ ತಂತಿ ಕಂಬ ಅರ್ಧ ಹತ್ತಿದ. ಅಷ್ಟರಲ್ಲಿ ಅವನ ಕೈ ಕಾಲೆಲ್ಲ ಜುಮ್ಮೆಂದು ಇಡೀ ಜೀವ ಒಮ್ಮೆ ನಡುಗಿದಂತಾಗಿ ಅಯ್ಯಯ್ಯೋ ಎಂದು ಕಿರಿಚಿ ಬಿಡ್ತಾನೆ ಶಂಕರಪ್ಪ. ಹಿಡಿತ ಸಡಿಲಾಗಿ ಕಂಬದ ಮೇಲೆ ಜಾರಿ ದೋಪ್ಪನೆ ಕೆಳಗೆ ಬಿದ್ದು ಎದ್ದು ಬೇಗ ಕಂಬದಿಂದ ದೂರ ನಿಂತು ಬಿಡ್ತಾನೆ ಶಂಕರಪ್ಪ. ಅವಾಗ ಯಾಕೋ ಏನಾಯಿತು ಅಂತೇಳಿ ರಮೇಶ್ ಬಾಬು ಪ್ರಶ್ನೆ ಮಾಡಿದಾಗ ಎದ್ದು ರಮೇಶ್ ಬಾಬು ಕೇಳುತ್ತಾ ಹತ್ತಿರಕ್ಕೆ ಓಡ್ತಾನೆ ಶಂಕರಪ್ಪನ ಬಳಿ. ಅವಾಗ ಇದ್ಕಿದ್ದಂಗೆ ಸಿಟ್ಟು ಹೊಡೆದಂಗೆ ಆಯಿತು ಸರ್, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಎಂದು ಭೂತ ದರ್ಶನವಾದವನ ಥರ ಶಂಕರ ತೊದಲು ಬಿಡ್ತಾನೆ. ತುಂಬ ಆತಂಕ ಆಗ್ತದೆ, ದುಃಖ ಆಗ್ತದೆ. ಆ ಒಂದು ಸ್ಥಿತಿ, ಆ ಸಂದರ್ಭ, ಆ ಒಂದು ತೊಂದರೆ ಕೊಟ್ಟಿದ್ದನ್ನು ಕಂಡುಕೊಂಡು ಒಂಥರ ಶಂಕರ ತೊದಲ್ತಾನೆ. ಆವಾಗ ರಮೇಶ್ ಬಾಬು ಅನುಭವಕ್ಕೆ ಥಟ್ಟನೆ ಬೆಳೆಯಿತು. ಏನಂದರೆ ಇದು ದೆವ್ವವೂ ಅಲ್ಲ, ಪಿಸಾಚಿಯೂ ಅಲ್ಲ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನಿಗೆ ಎತ್ತಾಗುತ್ತಿದೆ. ಅದಕ್ಕೆ ನುಗ್ಗಿಹಳ್ಳಿ ಲೈನುಗಳಷ್ಟು ಕೂಡ ಏನವ ಡೆಡ್ ಆಗಿರೋದು ಅಂತ ಹೇಳ್ತಾರೆ ರಮೇಶ್ ಬಾಬು. ಹೀಗಾಗಿ ಯಾರೇ ಆಗಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಯಾ ಕ್ಷೇತ್ರದೊಳಗೆ ಪ್ರಾವೀಣ್ಯತೆಯನ್ನು ಪಡ್ಕೋಬೇಕು, ಅನುಭವವನ್ನು ಪಡ್ಕೋಬೇಕು, ಪ್ರಯತ್ನ ಪಡಬೇಕು, ದುಡಿಬೇಕು. ನಮ್ಮನ್ನು ನಾವು ಕಾಯಕದ ಮೂಲಕ ತೊಡಗಿಸಿಕೊಂಡಾಗ ಮಾತ್ರ ಅಂಥ ಒಂದು ಅನುಭವವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಅನುಭವ ಪಡ್ಕೊಂಡಾಗ, ಪ್ರಾವೀಣ್ಯತೆಯನ್ನು ಪಡ್ಕೊಂಡಾಗ, ಪ್ರಭುತ್ವವನ್ನು ಪಡ್ಕೊಂಡಾಗ ಯಾವ ಸಮಸ್ಯೆ ಎಲ್ಲಿ ಏನಾಗಿದೆ ಅನ್ನೋದು ತಕ್ಷಣವಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ರಮೇಶ್ ಬಾಬುಗೆ ತಕ್ಷಣ ಆ ಸಮಸ್ಯೆ ಅವನಿಗೆ ಅರಿವಾಗ್ತದೆ. ಹೀಗಾಗಿ ಲೈನ್ಗಳನ್ನು ಡೆಡ್ ಆಗಿರೋದು ಅಂತ ಅದನ್ನು. ಅದಕ್ಕೆ ಕಂಬದೊಳಗೆ ಭೂತನೂ ಇಲ್ಲ, ದೆವ್ವನೂ ಇಲ್ಲ. ಆ ಹಾಳು ಸೂಳೆ ಮಕ್ಕಳು ಕರೆಂಟಿನವರಿಗೆ ನಿಮ್ಮ ಲೈನು ನಮ್ಮ ಲೈನ್ ಅಂತ ತರಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೂಡ ಕೇಳೋಲ್ಲ. ಅವ್ರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗ್ತಾ ಇದೆ ಕಣೋ, ತಿಪ್ಪಣ್ಣ ಸತ್ತು ಹೋಗಿರೋದು ಅದಕ್ಕೆ, ನಿನ್ನ ಪ್ರಾಣ ಸ್ವಲ್ಪದರಲ್ಲಿ ಉಳ್ಕೊಂಡಿದೆ ತಿಳ್ಕೊ ಎಂದು ಎಂದ ರಮೇಶ್ ಬಾಬು. ಅವಾಗ ಸುಖ ಸುಮ್ಮನೆ ತಿಪ್ಪಣ್ಣ ಪ್ರಾಣ ತೆಗೆದ್ರಲ್ಲ ಸರ್, ಅವರನ್ನು ಕರ್ಕೊಂಡು ಬಂದು ಈ ಕಂಬಕ್ಕೆ ಕಟ್ಟಿ ಅಲ್ಲಿ ಬಲಿ ಕೊಡಬೇಕು ಅಂತ ಹೇಳ್ತಾರೆ ಎಂದು ಗಟ್ಟಿಯಾಗಿ ಆ ವಿದ್ಯುತ್ ಇಲಾಖೆಯವರಿಗೆ ಶಂಕರಪ್ಪ ಬೈದು ಗಾಳಿಗೆ ಉಗಿದ ಶಂಕರಪ್ಪ. ಈ ರೀತಿ ಒಳಗೆ ಅಲ್ಲಿ ತಿಪ್ಪಣ್ಣ ಸಾವಿಗೆ ಒಳಗಾದಂಥ ಸಂದರ್ಭದೊಳಗೆ ಈ ಎಲ್ಲ ಸನ್ನಿವೇಶಗಳು, ಚರ್ಚೆಗಳು ಕೂಡ ಪ್ರಮುಖವಾಗಿ ರಮೇಶ್ ಬಾಬು ಮತ್ತು ಅಲ್ಲಿರುವಂಥ ಶಂಕರಪ್ಪನಿಂದ ನಡೀತದೆ.
ಕಳಸ ಬಣಕಲ್ಲು ಲೈನ್ ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ. ಇಬ್ಬರು ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಮೂಡಿಗೆರೆ ದಾರಿ ಹಿಡಿದರು. ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣನ ಸಾಯಿಸಿದರು ಎನ್ನುವಂತೆ ಎಕ್ಸ್ಚೇಂಜಿನಲ್ಲಿದ್ದ ಎಲ್ಲರಿಗೂ ಹೇಳಿಬಿಟ್ರು. ಅವರಿಬ್ಬರು ರಮೇಶ್ ಬಾಬು ಮತ್ತು ಶಂಕರಪ್ಪ ಟೆಲಿಫೋನ್ ಸಿಬ್ಬಂದಿ ಎಲ್ಲ ಸುದ್ದಿ ಕೇಳಿ ರೇಗಿ ಶಿಫ್ಟು ಅಲ್ಲಿ ಬೆಂಕಿ ಆದರು ಅಂತ ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಲೇಖಕರು ಹೋದಾಗ ಎಲ್ಲ ಮಿಂಚಿನ ಮುಸ್ಕರ ಚಳವಳಿ ಮಿಂಚಿನ ಮುಸ್ಕರ ನಡೆದಿತ್ತು ಅಂತ ಅದರ ಮಾಡಿ ಡೌನ್ ವಿತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗ್ತಾ ಇದ್ದ ಜನ ನಾರಾಯಣ ದುರ್ಗಪ್ಪ ಇಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ರು. ಹೀಗಾಗಿ ಅವರೆಲ್ಲ ಆ ರಸ್ತೆ ಬದಿಯಲ್ಲಿ ಡೌನ್ ವಿತ್ ಕೂಗುತ್ತಾ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದೊಳಗೆ ಸಹಜವಾಗಿ ಆರೋಪಿಸುವಂಥದ್ದು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಯಾರಿಗೆ ನಿಂತಿದ್ರೆ ವಿದ್ಯುತ್ ಇಲಾಖೆಯವ್ರ ಮ್ಯಾಗ. ಹೀಗಾಗಿ ಅಲ್ಲಿ ನಾರಾಯಣ ಮತ್ತು ದುರ್ಗಪ್ಪ ಇಬ್ಬರು ಕೂಡ ಅವರು ವಿದ್ಯುತ್ ಇಲಾಖೆಯ ಲೈನ್ ಮ್ಯಾನ್ಗಳು. ಹೀಗಾಗಿ ಅವರಿಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿರುವಂಥದ್ದು. ಅದನ್ನು ಗಮನಿಸಿರುವಂಥವ್ರು ಯಾರು ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಲೇಖಕರು ನಿರೂಪಕರು. ಹೀಗಾಗಿ ಇಲ್ಲಿ ನಾರಾಯಣ ದುರ್ಗಪ್ಪ ಇಬ್ಬರು ನನಗೆ ನಮಸ್ಕಾರ ಮಾಡಿದಾಗ ಇದೇನ್ರಯ್ಯ ಸಮಾಚಾರ, ನಿಮಗೆ ಧಿಕ್ಕಾರ ಕೊಡ್ತಾ ಇದ್ದಾರಲ್ಲ ಎಂದು ಕೇಳಿದೆ ಲೇಖಕರು. ಅವಾಗ ದುರ್ಗಪ್ಪ ಅಂತನ ಒಂದು ನೀಳ ನಿಟ್ಟಿಸಲು ಬಿಟ್ಟು ತುಂಬ ಆತಂಕಕ್ಕಾಗಿ ನಿಟ್ಟಿಸಲು ಬಿಡ್ತಾನೆ. ದುರ್ಗಪ್ಪ ಏನು ಸಮಾಚಾರ ಅಂತ ಹೇಳಿ ಸರ್, ಒಂದು ಮಾತಲ್ಲಿ ಹೇಳೋದಾದ್ರೆ ಎಲ್ಲ ನಮ್ಮ ಗ್ರಹಚಾರ ಅಷ್ಟೇ ಅಂತ ದುರ್ಗಪ್ಪ ಎಂದು ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿಸ್ತಾರವಾಗಿ ಲೇಖಕರಿಗೆ ಹೇಳಿದ್ರು. ಅಲ್ಲೋ ದುರ್ಗಣ್ಣ, ಕರೆಂಟು ಲೈನು ಕಟ್ಟಾಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ದರೆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ಲಿ ಫ್ಯೂಸ್ ಹೋಗ್ಬೇಕಲ್ಲೋ, ಅದು ಹೆಂಗೆ ತಿಪ್ಪಣ್ಣ ಸತ್ತಿದ್ದು? ನಮ್ಮಿಂದಲೇ ಅಂತಾರಿವು ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸ್ತಾನೆ. ಅವಾಗ ನೀನು ಹೇಳೋದು ಸರಿ ಅದ, ಕರೆಕ್ಟು. ಆದರೆ ಹಾಲ್ ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತುತ್ತಾನೆ ಇರಲಿಲ್ವೋ? ಕಂಬ ಮುಟ್ಟಿದ ಹಂಗೆ ಶಾಕ್ ಬಂದುಬಿಡೋದು. ಈಗ ಆಗ್ತಾ ಇರೋದು ಏನು ಗೊತ್ತಾ, ಸುಮ್ಮನೆ ಟಚ್ ಆಗ್ತಾ ಇದೆ ಕಣೋ. ತಿಪ್ಪಣ್ಣ ಕಂಬ ಹತ್ತುವರೆಗೂ ಸುಮ್ಮನೆ ಇದ್ದು ಆಮೇಲೆ ಟಚ್ ಆಗಿದೆ. ತಿಪ್ಪಣ್ಣ ಗ್ರಾಚಾರ ಅಷ್ಟೇ ಎಂದು ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್, ಆ ಟೆಕ್ನಿಕಲ್ ಸಮಸ್ಯೆಯನ್ನು ಆ ದುರ್ಗಪ್ಪ ನಾರಾಯಣಿಗೆ ಒಟ್ಟು ಪರಿಚಯಿಸುವಂಥ ವಿವರಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದೇ ನನ್ನ ಟಚ್ ಆಗ್ತಾ ಇದೆ. ನಾವೇನು ಟೆಲಿಫೋನ್ ತಂತಿನೂ ಕರೆಂಟಿನ ತಂದು ಒಂದೇ ಕಂಬದ ಮೇಲೆ ಎಳೆದಿದ್ವಾ? ಸುಮ್ಮನೆ ಟಚ್ ಆಗ್ತಾ ಇದೆ ಅಂತೀಯಲ್ಲ ಅಂತ. ಆಗ್ತದೆ ಕಣಯ್ಯ, ಆಗ್ತದೆ. ಆ ದರಿದ್ರ ನೋಡಿ, ಮತ್ತೆ ಈತನು ಕೂಡ ದುರ್ಗಪ್ಪ ಮತ್ತೆ ಬರುವಂಥದ್ದು ಯಾರ ಮೇಲೆ ಅಂದರೆ ಕೃಷ್ಣೇಗೌಡ ಆನೆ. ಯಾರ್ದೋ ತಪ್ಪಿನಿಂದ, ಯಾರ್ದೋ ಅಲಕ್ಷ್ಯದಿಂದ ಸಮಸ್ಯೆ ಆಗಿರುವಂಥದ್ದನ್ನು ಅದು ಮತ್ತೆ ಯಾರ ಮ್ಯಾಗ ಒಯ್ದು ಹಾಕುವಂಥದ್ದು ಮುಖ್ಯ ಪ್ರಾಣಿಯಾದಂಥ ಕೃಷ್ಣೇಗೌಡನ ಆನೆ ಮ್ಯಾಗನೆ. ಹಿಂಗಾಗಿದ್ರೆ ಆಗ್ತದೆ ಕಳೆಯ ಆಗ್ತದೆ. ಆ ದರಿದ್ರ ಕೃಷ್ಣೇಗೌಡರ ಆನೆಯಿಂದ ಅದರಿಂದ ಕಳೆಯ ಎಂದ ದುರ್ಗಪ್ಪ. ಆನೆ ವಿಷಯ ಎತ್ತಲು ನನಗೂ ಕೊಂಚ ಕುತೂಹಲ ಆಯಿತು. ಅದೇನು ಮಾತಾಡ್ತಾಯ್ಯ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವಂಥ ಆನೆಗೂ ಕಟ್ತಿರಲ್ಲಯ್ಯ. ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬಹಳ ಸೊಗಸಾಗಿ ಅಲ್ಲಿ ಚರ್ಚೆ ನಡೆಯುವಂಥದ್ದು ಕಾಣ್ತೀವಿ. ಅಂದರೆ ಇಲ್ಲಿ ಅಂದರೆ ಎಲ್ಲೋ ಕಂಬದ ಮೇಲೆ ಸತ್ತಿರುವಂಥ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವಂಥ ಆನೆಗೂ ಕಟ್ತಿರಲ್ಲಯ್ಯ. ಅಂದರೆ ಬಾಯಿ ಇಲ್ಲದವರು ಈ ಪ್ರಪಂಚದೊಳಗೆ ಬದುಕೋ ಹಂಗೆ ಇಲ್ಲವಿಲ್ಲಯ್ಯ. ಅಂದರೆ ಅಮಾಯಕರು, ಮುಗ್ಧರು, ಸಾಮಾನ್ಯ ಜನ, ಬಾಯಿ ಇಲ್ಲದವರು ಪ್ರಪಂಚದೊಳಗೆ ಬದುಕಬಾರ್ದೇನು? ಒಳ್ಳೆ ರೀತಿಯಿಂದ ಬದುಕೋರು ಕೂಡ ಏನೆಲ್ಲ ಬೇರೆಯವರು ಯಾರೋ ತೊಂದರೆ ಮಾಡಿದ್ರೆ ಅದು ಆರೋಪಿಸುವಂಥದ್ದು ಯಾರ ಮ್ಯಾಗ, ಅದನ್ನು ಯಾರು ಮಾಡ್ಯಾರ ಅಂದ್ರೆ ಮೂಕ ಪ್ರಾಣಿಗಳ ಮ್ಯಾಗ ಅನ್ನುವಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಬಾಯಿ ಇಲ್ಲದವರು ಈ ಪ್ರಪಂಚದೊಳಗೆ ಬದುಕೋ ಹಂಗೆ ಇಲ್ಲವೇನಯ್ಯ ಅಂತೇಳಿ ಇದ್ದಾಗ ಅದಕ್ಕೇನಾಗಿದೆ ಸ್ವಾಮಿ ರೋಗ? ಕೊಬ್ಬಿ ಕಲ್ಲು ಗುಂಡು ಇದ್ದಂಗಿದೆ. ಬದುಕೋದಕ್ಕೆ ಗಂಡಾಂತರ ಬಂದದ್ದು ತಿಪ್ಪಣ್ಣಂಗೋ ಆನೆಗೋ ಹೇಳಿ. ಆನೆ ಏನು ಮಾಡುತ್ತೆ ಅಂತೀರಾ? ಕೇಳಿ ಹೇಳ್ತೀನಿ. ಏನು ಮಾಡುತ್ತೆ ಅಂದ್ರೆ ಮೈ ತುರುಕಿ ಆಗುತ್ತಲೂ ಕಂಬಕ್ಕೋ ಗೈ ವೈರೆಗೋ ಬೆನ್ನು ತಿಕ್ಕುತ್ತೆ.
ಅದು ಒಂದು ಸಾರಿ ಬೆನ್ನು ತಿಕ್ತು ಅಂದರೆ ಇಲ್ಲಿಂದ ಕೊಟ್ಟಿಗೆ ಹಾರದವರಿಗೆ ತಂತಿ ಎಲ್ಲ ಗಲಗಲ ಅಂತ ಅಳ್ಳಾಡ್ಬಿಡ್ತವ, ಬುಡುಬುಡಿಕೆ ಥರ ಅಳ್ಳಾಡ್ತವೆ. ಕಂಬ ಎಲ್ಲ ಇದ್ರೆ ಗೆಜ್ಜಿ ಕಟ್ಕೊಂಡು ಅಲ್ಲಿ ಕುಳಿತವೆ ಅಂತ ಹೇಳ್ತಾರ. ಗೊತ್ತಾಯ್ತರ? ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ಅಲ್ಲಿ ನೂಲ್ಕೊಂಡಿತ್ತು ಅಂತ ಅಲ್ಲಿ ಗಳ ತಗೊಂಡು ಬಿಡಿಸೋದಕ್ಕೂ ಕೂಡ ಹೋಗಿದ್ದೆ. ದನ ಕಾಯೋ ಹುಡುಗರೆಲ್ಲ ಹೇಳಿದ್ರಲ್ಲ, ಅದು ಮೈ ತಿಕ್ಕಿದ ಹೊಡೆತಕ್ಕೆ ತಂತಿ ಎಲ್ಲ ಹೇಳಿದ್ರೆ ಅಲ್ಲಾಡಿ ಪಟ ಅಂತ ಉದ್ದಕ್ಕೂ ಮಿಂಚು ಅಲ್ಲಿ ಎದ್ದು ಬಿಡ್ತಂತೆ. ಹುಡುಗರೆಲ್ಲ ಸತ್ವೋ ಕೆಟ್ಟವೋ ಅಂತ ಕಾಡು ಬಿದ್ದು ಇಲ್ಲಿ ಓಡಾಡೋದಂತೆ ಎಂದು ದುರ್ಗಪ್ಪ ಅದೆಲ್ಲ ಮಾಹಿತಿ ಕೂಡ ಆ ಒಂದು ಸಂದರ್ಭದೊಳಗೆ ವಿವರಿಸ್ತಾರೆ. ಲೇಖಕರಿಗೂ ಆಗಿರ್ಬೋದು, ಹಾಗೆ ನಾರಾಯಣಿಗೂ ಆಗಿರ್ಬೋದು. ಹಾಗಾದ್ರೆ ಒಂದು ದಿನ ಅದಕ್ಕೂ ಉಂಟು ಗ್ರಾಚಾರ ಅಂಥೇಳಿ ನಾರಾಯಣ ಅಂತಾರ ಲೈನ್ಮನ ದುರ್ಗಪ್ಪನಿಗೆ. ಅದು ಸತ್ರಿ ಸಾಯಿನಿ ಬಿಡು, ಅದಕ್ಕೇನು ಮಕ್ಕಳ ಮರಿಯ ಪೋಲಿ ಮುಂಡ್ಯದು. ಈಗ ತಿಪ್ಪಣ್ಣ ಹೋದ್ರ ನನಗೆ ಚೆನ್ನಾಗಿ ಗೊತ್ತು ಇದರದೇ ಈ ಕೆಲಸ ಅಂತ ದುರ್ಗಪ್ಪ ನಾರಾಯಣ ಅಂತ. ಹಂಗಾರೆ ಹೋಗಿ ಫಾರೆಸ್ಟ್ನವರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ನಾರಾಯಣ. ಅವಾಗ ಇನ್ನಷ್ಟು ನಾರಾಯಣ ಅಂದ ತಕ್ಷಣ ಈತನಿಗೆ ತುಂಬ ತೊಂದರೆ ಆಗ್ತದೆ ದುರ್ಗಪ್ಪನಿಗೆ. ಯಾಕಂದ್ರೆ ಇದ್ಯಾವುದೂ ಕೂಡ ಒಪ್ಪಲಾರದಂಥ ವ್ಯಕ್ತಿ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜ. ಹೀಗಾಗಿ ಆ ಗಾಂಚಾಲಿ ಮನುಷ್ಯ, ಭಾಳ ವಿಚಿತ್ರ ಮನುಷ್ಯ ನಾಗರಾಜ. ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ, ಕೊಳ ಅಂದರೆ ಬೇಡಿ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ. ಅವ್ರ ಹತ್ರ ಮಾತಾಡೋದು ಹೇಗಯ್ಯ, ಏನಿದ್ರು ರೈಟಿಂಗ್ನಲ್ಲಿ ಬರವಣಿಗೆ ಒಳಗೆ ಕೊಡಬೇಕಂತೆ ಅಂತ ಹೇಳ್ತಾನ. ನಾನೇನು ನೋಡಿದಿನ ಆನೆ ಅಲ್ಲಾಡಿಸ್ತಿರೋದನ್ನು ರೈಟಿಂಗ್ನಾಗೆ ಕೊಟ್ಬಿಟ್ಟು ಕೋರ್ಟು ತಿರ್ಕೊಂಡು ಕಾಲ ಹೆಂಗೆ ಕಳಿತೀಯ ಅಂತೇಳಿ ದುರ್ಗಪ್ಪ ಈ ರೀತಿ ಪ್ರಶ್ನೆ ಮಾಡಿದಾಗ, ಹಂಗಾರೆ ಈಗೇನು ಮಾಡೋದು ದುರ್ಗಣ್ಣ ಎಂದು ಚಿಂತೆಯಿಂದ ನಾರಾಯಣ ತುಂಬ ಆತಂಕ ಆಗ್ತಾರೆ. ಯಾಕಂದರೆ ಎಲ್ಲರೂ ಅಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಎಲ್ಲ ಜನ ಅಲ್ಲಿ ಧಿಕ್ಕಾರ ಹಾಕುವಂಥ ಸಂದರ್ಭದಾಗ ಯಾರಿಗೆ ವಿದ್ಯುತ್ ಇಲಾಖೆಯವ್ರ ಮ್ಯಾಗ ಇಂಥ ಒಂದು ಸಂದರ್ಭದಾಗ ನಾರಾಯಣ ಮತ್ತು ದುರ್ಗಪ್ಪ ಅಲ್ಲೇ ನಿಂತು ಬಿಟ್ಟಿರ್ತಾರೆ. ತುಂಬ ಆತಂಕದೊಳಗೆ ನಿಟ್ಟೀಶ್ವರನ್ನ ಬಿಟ್ಟಿರುವಂಥ ಕಾಣ್ತೀವಿ. ಚಿಂತೆಯಿಂದ ನಾರಾಯಣ ಅಂದ್ರೆ ಹೋಗಿ ಲೈನ್ ಓಪನ್ ಮಾಡಿಸಿ ತಿಪ್ಪಣ್ಣ ಹೆಣ ಕೆಳಗಿಳಿಸಬೇಕು. ಅದೇನು ಅಷ್ಟು ಸಲಿಸಲ್ಲ ತಗೋ, ಸತ್ತು 2 ದಿನ ಆದರೆ ಹೆಣ ಅಲ್ಲಿ ಶಟ್ಕೊಂಡು ಕಲ್ಲಾಗಿರ್ತದೆ. 26 ತಂತಿ ಒಳಗೆ ಸಿಕ್ಕಿ ಹಾಕಿಕೊಂಡಿದ್ದೆ, ತಂತಿ ಕಟ್ ಮಾಡದೆ ತೆಗೆಯೋದಕ್ಕೆ ಆಗಲ್ಲ ಅದನ್ನು ಎಂದು ಸ್ವಗತದ ಒಂದು ದಾಟಿ ಒಳಗೆ ಕಳವಳದಿಂದ ಅಲ್ಲಿ ಚಿಂತಿಸಿದ ದುರ್ಗಪ್ಪ ಅಂತ ಕಾಣ್ತೀವಿ. ಈ ರೀತಿ ಒಳಗೆ ಆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತಿಪ್ಪಣ್ಣ ಸತ್ತಿರುವಂಥದ್ದನ್ನು ಕಂಡುಕೊಂಡು ಇಲ್ಲಿ ಈತರು ಕೂಡ ವಿದ್ಯುತ್ ಇಲಾಖೆ ಲೈನ್ಮನ್ ಆಗಿರುವಂಥ ನಾರಾಯಣ ಮತ್ತು ದುರ್ಗಪ್ಪ ವಿಶೇಷವಾಗಿ ಅಂದರೆ ಆ ಒಂದು ಕಳವಳದಿಂದ ಸ್ವಗತದ ದಾಟಿ ಒಳಗೆ ಅಲ್ಲಿ ಚಿಂತಿಸ್ತಾ ನಿಂತಿರುವಂಥದ್ದು ಕೂಡ ನಾವು ಕಾಣ್ತೀವಿ. ಇಂಥ ಹಲವಾರು ಸನ್ನಿವೇಶಗಳನ್ನು ನಾವು ಈ ಒಂದು ನಾಟಕದ ಉದ್ದಕ್ಕೂ ಕೂಡ ಸಾಕಷ್ಟು ಗಂಭೀರವಾದಂಥ ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕಂಡುಕೊಳ್ತೀವಿ. ಏನೆಲ್ಲ ಆರೋಪ ಕೂಡ ಕೊನೆಗೆ ಮತ್ತೆ ಈ ಮೂಕ ಪ್ರಾಣಿ ಈ ಪ್ರಪಂಚದೊಳಗೆ ಅಂದರೆ ಮುಗ್ಧ ಅಮಾಯಕ ಮಾತಾಡಲಾರದು ಅಂಥವು ಈ ಸಮಾಜದೊಳಗೆ ಬದುಕಬಾರ್ದ ಅನ್ನುವಂಥದ್ದು ಕೂಡ ಲೇಖಕರಲ್ಲಿ ಪ್ರಶ್ನೆ ಮಾಡುವಂಥದ್ದು ಕೂಡ ಕಾಣ್ತೀವಿ. ಒಟ್ಟಾರೆ ಎಲ್ಲರೂ ಕೂಡ ವ್ಯಕ್ತಿಗಳೆಲ್ಲ ಕೃಷ್ಣೇಗೌಡನ ಹಾನಿವ್ಯಾಜ್ಞೆ ಆರೋಪಿಸುವಂಥದ್ದು, ದೂಷಿಸುವಂಥದ್ದು ನಾವಿಲ್ಲಿ ಕಾಣ್ತೀವಿ. ಆದರೆ ಲೇಖಕರು ಅದನ್ನು ವ್ಯಂಗ್ಯವಾಗ್ನೇ ಹಾಸ್ಯಾಸ್ಪದವಾಗಿ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಒಂದು ಸಂದರ್ಭದೊಳಗೆ ತುಂಬ ಕಳವಳದಿಂದ ಚಿಂತಿಸಿದ ದುರ್ಗಪ್ಪ. ಹಾಗೆ ಇಲ್ಲಿ ಅಧ್ಯಾಯ 8ರಲ್ಲಿ ಪ್ರಮುಖವಾಗಿರೋದು ನಮಗೆ ಅಲ್ಲೂ ಕೂಡ ಆನೆಗೆ ಈ ಜಾತಿಯಸ್ಥರ ಬೆಂಬಲವಾಗಲಿ ರಾಜಕಾರಣಿಗಳ ಅಭಯಹಸ್ತವಾಗಲಿ ರಕ್ಷಣೆ ಕಾಣಲಿಲ್ಲ. ಆನೆಗೆ ಯಾರ್ದೂ ಕೂಡ ಬೆಂಬಲ ಇರಲಿಲ್ಲ, ಅಭಯಹಸ್ತವಿರಲಿಲ್ಲ. ಅದನ್ನು ಕೂಡ ಅದು ಒಳ್ಳೆಯ ಪ್ರಾಣಿ ಅಂತೇಳಿ ಜನ ಎಲ್ಲ ಒಳ್ಳೆಯ ಅಭಿಪ್ರಾಯದಿಂದ ಕಂಡುಕೊಳ್ತಾ ಇದ್ರು. ಆದರೆ ಇಲ್ಲಿ ರಾಜಕಾರಣಿಗಳ ಅಭಯಹಸ್ತವಾಗಲಿ ಜಾತಿಯಸ್ಥರ ಬೆಂಬಲವಾಗಲಿ ರಕ್ಷಣೆ ಕಾಣಲಿಲ್ಲ. ಅದು ಏನೂ ಆಗದ ಹಾಗೆ ಸೊಂಡಿ ಅಲ್ಲಾಡಿಸುತ್ತ ತನ್ನ ದಿನಚರಿಯಲ್ಲಿ ತೊಡಗಿತ್ತು. ಯಾರಿಗೂ ಆನೆ ಬಗ್ಗೆ ಅಂಥ ಕ್ರೋಧವಾಗಲಿ ದ್ವೇಷವಾಗಲಿ ಇರಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸಗಳು ಇರಲಿಲ್ಲ. ಎಲ್ಲರ ದೇಶವಾರಿ ಮಾತುಗಳಿಂದ ತಮ್ಮ ಸಂಭಾಷಣೆಯ ಕೊನೆಯಲ್ಲಿ ಅದನ್ನು ಕ್ವಚಿತ್ತಾಗಿ ಪ್ರಸ್ತಾಪಿಸುತ್ತಿದ್ದರಿಂದ ಆನೆ ನಿಧಾನವಾಗಿ ಅಪರಾಧಿಯಾಗುತ್ತಾ ಹೋಗುತ್ತದೆ. ಆನೆ ಒಮ್ಮೆ ಕಾಡಿಗೆ ಹೋಗಿ ಬಂದ ಮೇಲೆ ಯಾಕೋ ಊರಿನ ಜನಗಳ ಧೋರಣೆ ಬದಲಾಗುತ್ತಿತ್ತು. ಯಾರಿಗೂ ಸತ್ಯವೂ ಬೇಕಿರಲಿಲ್ಲ, ನ್ಯಾಯವೂ ಬೇಕಿರಲಿಲ್ಲ. ಆನೆಗಂತೂ ಅದರ ಪರವೇ ಇರಲಿಲ್ಲ. ಅದು ಶಕೆ ತಡೆಯಲಾರದೆ, ಆ ಬಿಸಿಲಿನ ಶಕೆ ತಡೆಯಲಾರದೆ ರಸ್ತೆ
ಧೂಳು ಎರಚಿಕೊಳ್ಳುತ್ತಾ ಬೀಸಣಿಗೆ ಕಿವಿಗಳನ್ನು ಅತ್ತಿತ್ತ ಆಡಿಸುತ್ತಾ ತನ್ನ ಪಾಡಿಗೆ ತಾನು ಓಡಾಡಿಕೊಂಡಿತ್ತು. ಊರಿನ ಜನಗಳೆಲ್ಲ ತಮ್ಮ ತಮ್ಮ ಮನೋವಿಕಲತೆಗಳಿಗೆ ಹೊರದಾರಿ ಹುಡುಕುತ್ತಿದ್ದಂತೆ ನನಗೆ ಕಂಡಿತು. ಒಂದು ಸಾರಿ ಎಲ್ಲ ಸಭೆ ಸೇರಿ ಆ ಆನೆಯನ್ನು ಶೂಟ್ ಮಾಡಬೇಕೆಂದು ಕೊಂದಾಗಬೇಕಂತೇಳಿ ಕೂಗಾಡೋದಕ್ಕೆ ಮೊದಲು ಇನ್ನೂ ಒಂದೆರಡು ಗಂಟೆಗಳು ಇಲ್ಲಿ ನಡೆದು ಅವೇನಂದ್ರೆ ಹಳೆ ಕೊಪ್ಪದ ಸುಬ್ಬಣ್ಣನ ಮನೆ ಹಿತ್ತಿನಲ್ಲಿ, ಹಳೆಯ ಕೊಪ್ಪದ ಸುಬ್ಬಣ್ಣ ಅಂತ ಸುಬ್ಬಣ್ಣ ಇಲ್ಲಿ ಈ ನಾಟಕದ ಉದ್ದಕ್ಕೂ ಕೂಡ ಹಲವಾರು ವ್ಯಕ್ತಿಗಳು ಕೂಡ ಇಲ್ಲಿ ಪ್ರಮುಖ ಆಗುವಂತ ಕಾಣ್ತೀವಿ. ಹಾಗೆ ಇಲ್ಲಿ ಹಳೆ ಕೊಪ್ಪದ ವ್ಯಕ್ತಿ ಸುಬ್ಬಣ್ಣ ಅಂತೇಳಿ. ಹೀಗಾಗಿ ಇಲ್ಲಿ ಆತ ಅನುಭವಿಸುವಂಥದ್ದು ಏನಂದ್ರೆ ಮನೆ ಹಿತ್ತಲಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಜರುಗುತ್ತದ. ಮೂಡಿಗೆರೆಗೂ ಅದರ ಹಿನ್ನೆಲೆಯಲ್ಲಿರುವ ಮನ್ನಾ ಜಂಗ್ಲಿಗೂ, ಇಲ್ಲಿ ಮನ್ನಾ ಜಂಗ್ಲಿ ಅಂದ್ರೆ ಸರ್ಕಾರವು ಸಾರ್ವಜನಿಕರ ಪ್ರದೇಶವನ್ನು ನಿಷೇಧಿಸಿ ತನ್ನ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡಿರುವಂಥ ಮೀಸಲು ಅರಣ್ಯ ಪ್ರದೇಶವನ್ನು ಮನ್ನಾ ಜಂಗ್ಲಿ ಅಂಥೇಳಿ ಕರೀತಾರೆ. ಹೀಗಾಗಿ ಆ ಮನ್ನಾ ಜಂಗ್ಲಿ ಈ ಮನ್ನಾ ಜಂಗ್ಲಿಗೂ ನಡುವೆ ಆ ಒಂದು ಹಳೆ ಕೊಪ್ಪ ಬರುತ್ತದೆ. ತೋಟದ ಮನೆಯಲ್ಲಿ ಮಲಗಿದ್ದ ಸುಬ್ಬಣ್ಣನಿಗೆ ಮನೆ ಹಿತ್ತಲಲ್ಲಿ ರಾತ್ರಿ ಇದಕ್ಕಿದ್ದಂತೆ ಅನೇಕ ನಾಯಿಗಳು ಬೌಳೋದು ಕೇಳಿಸ್ಬಿಡ್ತು ಸುಬ್ಬಣ್ಣನಿಗೆ. ಇಷ್ಟೊಂದು ನಾಯಿಗಳು ಎಲ್ಲಿಂದ ತನ್ನ ಮನೆ ಹಿತ್ತಲಿಗೆ ಬಂದವು ಎಂದು ಅಚ್ಚರಿ ಪಡುತ್ತಾ ತನ್ನ ಏನು ಗಲಾಟೆ ನೋಡಲಿಕ್ಕೆ ಸುಬ್ಬಣ್ಣ ಲ್ಯಾಟಿನ್ ಹಿಡಿದು ಹೊರಬಂದ. ಲ್ಯಾಟಿನ್ ಕಂದೀಲು ಹಿಡ್ಕೊಂಡು ಹೊರಗೆ ಬರ್ತಾನೆ ರಾತ್ರಿ ಒಳಗೆ. ಕೊಟ್ಟಿಗೆ ಬಳಿ ಗಲಭೆ ಮಾಡುತ್ತಿದ್ದ ನಾಯಿಗಳನ್ನು ಓಡಿಸಲು ಇಲ್ಲಿ ಹಚ ಎಂದು ಕೂಗುತ್ತಾ ಆತ ಹಚ ಅಂತೇಳಿ ಕೂಗುತ್ತಾ ಸುಬ್ಬಣ್ಣ ಅತ್ತ ಸಾಗುತ್ತಲೂ ಕೊಟ್ಟಿಗೆ ಕಂಬಗಳು ಲಟಲಟ ಮುರಿದಿದ್ದು ಎಂಥದ್ದೋ ಕತ್ತಲಲ್ಲಿ ದಡದಡ ನಡೆದ ಸದ್ದು, ಅದರ ಹಿಂದೆಯೇ ನಾಯಿಗಳ ದಂಡು ಬೊಗಳಿಕೊಂಡು ಓಡಿದ್ದು ಸುಬ್ಬಣ್ಣಿಗೆ ಕೇಳಿಸಿಬಿಟ್ಟು. ಈ ಎಲ್ಲ ಸನ್ನಿವೇಶಗಳು ಕೂಡ ಇಲ್ಲಿ ಕಂಡು ಬರುವಂಥದ್ದು. ಇಂಥ ಸಂದರ್ಭ ಗಾಬರಿಯಿಂದ ನೋಡ್ತಾ ಇದ್ದ ಸುಬ್ಬಣ್ಣನ ಕಂಡಿದ್ರೆ ಇಡೀ ಕೊಟ್ಟಿಗೆಯ ಮಾಡು ದೊಪ್ಪನೆ ಕುಸಿದಿತ್ತು. ಹಾಗೆ ಕೊಟ್ಟಿಗೆ ಒಳಗಿದ್ದ ಹಲವಾರು ಮೇಕೆಗಳು ಅರಚಲು ಶೀರಲು ಶುರು ಮಾಡಿದ್ರು. ಅಕ್ಕಪಕ್ಕದ ಮನೆಯವರು ಆಳುಗಳು ಸೇರಿ ಕುಸಿದು ಬಿದ್ದಿದ್ದ ಮಾಡನ್ನು ಆಚೀಚೆ ಸರಿಸಿ ಮೇಕೆಗಳನ್ನ ಒಳಗೆ ಕೆಲವು ಮೇಕೆಗಳು ಸತ್ತು ಹೋದವು ಅಂತ ಹೇಳ್ತಾರೆ ಸುಬ್ಬಣ್ಣ. ಕೊಟ್ಟಿಗೆಯನ್ನೇ ಉರುಳಿಸಿ ಓಡಿ ಹೋಗಬೇಕಾದ್ರೆ ಇದು ಆನೆಯಂಥ ಪ್ರಾಣಿಗೆ ಮಾತ್ರ ಸಾಧ್ಯ ಎಂದು ಊಹಿಸಿದ ಅವರು ಮೇಕೆಯ ಮೇವನ್ನು ಕದ್ದಿರಬೇಕಾದ್ರೆ ಇದು ಕೃಷ್ಣೇಗೌಡರ ಆನೆಯೇ ಸರಿ ಎಂದು ನಿರ್ಧರಿಸಿ ಸತ್ತ ಮೇಕೆಗಳನ್ನು ಎದುರಿಗಿಟ್ಟುಕೊಂಡು ಕೃಷ್ಣೇಗೌಡರ ಆನೆಗೆ ಬಗೆ ಬಗೆಯಾಗಿ ನಿಂದಿಸತೊಡರು. ಇನ್ನೊಂದು ಸಾರಿ ಅದು ಇತ್ತಲಾಗಿ ಮುಖ ಹಾಕಲಿ ಅದನ್ನು ಕೋವಿಲಿ ಹೊಡಿತೀನಿ, ಬಂದೂಕಿನಿಂದ ಕೊಂದಾಗ್ತೀನಿ ಅಂತ ಹೇಳ್ತಾನೆ ಎಂದು ಸುಬ್ಬಣ್ಣ ಅಲ್ಲಿ ಅನುಕಂಪ ಯೋಚಿಸುತ್ತಾ ನಿಂತಿದ್ದ ಅಕ್ಕಪಕ್ಕದ ಮನೆಯ ಪ್ರೇಕ್ಷಕರಾದರೆ ಸುಬ್ಬಣ್ಣ ಕೂಗಾಡ್ತಾನ. ಒಟ್ಟಾರೆ ಕೃಷ್ಣೇಗೌಡ ಆನೆಯಿಂದಲೇ ಅಲ್ಲಿ ಎಲ್ಲ ಬಗೆ ಬಗೆಯಾಗಿ ನಿಂದಿಸ್ತಾ ತೊಡಗುವಂತ ಕಾಣ್ತೀವಿ. ಸರಿಯೋ ತಪ್ಪು, ಅವನಿಗಾದ ಅನ್ಯಾಯಕ್ಕೆ ಯಾರಿಗಾದರೂ ಶಿಕ್ಷೆ ಆಗದೆ ಅವನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಕಾಣಲಿಲ್ಲ. ಅದೇ ದಿನ ರಾತ್ರಿ ಶಿವೇಗೌಡರ ಶಾಮಿಲಿಗೆ ಕಳ್ಳನಾಟ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ, ಕಳ್ಳನಾಟ ಮರದ ದಿಮ್ಮಿ, ಹೀಗಾಗಿದ್ರೆ ಸಾಗಿಸುತ್ತಿದ್ದ ಅಬ್ಬಾಸನ ಲಾರಿ ರಸ್ತೆ ಪಕ್ಕದ ಗೋಣಿ ಮರಕ್ಕೆ ಡಿಕ್ಕಿ ಹೊಡೆದು ಮರದ ದಿಮ್ಮಿಗಳಿಗೂ ಗೋಣಿ ಮರಕ್ಕೂ ನಡುವೆ ಸಿಕ್ಕಿದ್ದಂಥ ಡ್ರೈವರ್ ಅಬ್ಬಾಸ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರು ಏನಾಗಿದ್ರೆ ಅಲ್ಲಿ ಚಬುಟ್ ಹೊಡೆದಾರ, ಅಪ್ಪಚ್ಚಿಯಾಗಿ ಹೋದರು. ನಿಜಗಳು ಕರ್ತೀವಿಲ್ಲ, ಹೀಗಾಗಿ ಅಪ್ಪಚ್ಚಿಯಾಗಿ ಹೋದರು ಅನ್ನೋಂಥದ್ದು. ಲೋಡ್ ಲಾರಿ ಬಿಟ್ಕೊಂಡು ಬರ್ತಿದ್ದ ಅಬ್ಬಾಸಿಗೆ ಇದಕ್ಕಿದ್ದಂತೆ ಎರಡು ದಮ್ ಬೀಡಿ ಎಳೆಯುವ ತೆವಲು, ಬೀಡಿ ಎಳೆಯಲು ತೆವಲು ಆ ಆಸೆ ಶುರುವಾಯಿತು. ಕ್ಲೀನರ್ ಕೃಷ್ಣನಿಗೆ ಚೂರು ಸ್ಟೇರಿಂಗ್ ಹಿಡಿಯೋ, ಬೀಡಿ ಹತ್ತಿಸ್ಕೋತೀನಿ, ಬಾಯಿ ಯಾಕೋ ಒಂಥರ ಆಗ್ತಾ ಇದೆ ಎಂದು ಅವನ ಕೈಗೆ ಸ್ಟೇರಿಂಗ್ ಕೊಟ್ಟ. ಜೇಬಿನಿಂದ ಬೀಡಿ ತೆಗೆದು ಬಾಯಿಗಿಟ್ಟು ಬೆಂಕಿ ಕಡ್ಡಿ ಗೀರಿ ಒಂದು ದಮ್ ಎಳೆದು ಅದರ ಹೊಗೆಯಲ್ಲಿ ಊದಿ ಕಡ್ಡಿ ನಂದಿಸಿ ತಲೆ ಎತ್ತಿ ಎದುರು ನೋಡಿದ. ಲಾರಿ ಎದುರ ಮರದ ದೊಡ್ಡ ಕಾಂಡ ಒಂದು ನೇರವಾಗಿ ನುಗ್ಗುತ್ತಿದೆ, ಆದರೂ ಕೈ ಮೀರಿಲ್ಲ. ಏ ಕೃಷ್ಣ, ಸ್ಟೇರಿಂಗ್ ಬಿಡೋ ಎಂದು ಕೂಗುತ್ತಾ ಸ್ಟೇರಿಂಗಿಗೆ ಕೈ ಹಾಕಿ ಲಾರಿ
ಮೂತಿಯನ್ನು ದಾರಿ ಕಡೆಗೆ ತಿರುಗಿಸಲು ಯತ್ನಿಸಿದ ಡ್ರೈವರ್. ಆದರೆ ಕೃಷ್ಣನಿಗೆ ಮೈಮೇಲಿನ ಪರಿವೇ ಇದ್ದ ಹಾಗೆ ಕಾಣಲಿಲ್ಲ. ಸ್ಟೇರಿಂಗ್ ಹಿಡಿ ಎಂದು ಡ್ರೈವರನ್ನು ಹೇಳುವುದೊಂದೇ ಅವರ ತಲೆಯೊಳಗಿತ್ತು. ಏನೋ ಸ್ಟೇರಿಂಗ್ ಅಲ್ಲಾಡದ ಹಾಗೆ ವಜ್ರಮುಷ್ಟಿಯಲ್ಲಿ ಹಿಡಿದಿದ್ದ. ಗಡಿಬಿಡಿಯಲ್ಲಿ ನಿಸ್ಸಹಾಯಕನಾಗಿ, ಏನು ಮಾಡಲಿಕ್ಕೆ ತೋರಿಸಲಾರದಂಥ ನಿಸ್ಸಹಾಯಕನಾಗಿ ಒದ್ದಾಡ್ತಾ ಇದ್ದ. ಅಬ್ಬಾಸ್ಗೆ ಬ್ರೇಕ್ ಹಾಕಬೇಕೆಂದು ತಲೆಗೆ ಹೊಳೆದುದು ತುಂಬ ತಡವಾಗಿ. ಲಾರಿ ಮರಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಹಿಂದುಗಡೆ ಇದ್ದ ಅಪಾರ ತೂಕದ ದಿಮ್ಮಿಗಳು ಏನಾಗ್ತವ, ಕ್ಯಾಬಿನ್ ಮುರಿದು ಒಳಗೆ ಮುನ್ನುಗ್ತವ. ಮರಕ್ಕೂ ದಿಮ್ಮಿಗಳಿಗೂ ನಡುವೆ ಸಿಕ್ಕಿದ ಕ್ಲೀನರ್ ಮತ್ತು ಡ್ರೈವರ್ ಇಬ್ಬರು ಕೂಡ ಅಲ್ಲೇ ಸತ್ತು ಹೋದರು ಅಂತ ಹೇಳ್ತಾರೆ. ಈ ರೀತಿಯಾದಂಥ ಒಂದು ಸುದ್ದಿಯನ್ನು ಸುಬ್ಬಣ್ಣ ಆ ಸಂದರ್ಭದೊಳಗೆ ತಿಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬೆಳಗ್ಗೆ ಮೂಡಿಗೆರೆಗೆ ಹೋಗುತ್ತಾ ಅಪಘಾತ ನಡೆದ ಜಾಗದಲ್ಲಿ ಸುಬ್ಬಣ್ಣ ನನಗೆ ಸಿಕ್ಕ. ಅವನು ಬೆಳಗ್ಗೆ ಎದ್ದು ತನ್ನ ಕೊಟ್ಟಿಗೆ ಬೀಳಿಸಿದ. ಪ್ರಾಣಿ ಯಾವುದೊಂದು ನೋಡ ಹೋದಾಗ ಅದರ ಹೆಜ್ಜೆ ಗುರುತಿನಿಂದ ಅವನು ಊಹಿಸದಂತೆ ಅದು ಆನೆ ಎನ್ನುವುದು ನಿಜವಾಗಿತ್ತು ಸುಬ್ಬಣ್ಣಿಗೆ. ಕೃಷ್ಣೇಗೌಡರ ತೋಟದ ದಿಕ್ಕಿನಲ್ಲಿ ಸಾಗಿದ್ದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಆತ ಗೋಣಿ ಮರದವರೆಗೂ ಬಂದಾಗ ಅಲ್ಲಿ ಅಪ್ಪಚ್ಚಿಯಾದ ಆ ಲಾರಿ ಕಣ್ಣಿಗೆ ಬಿತ್ತು. ತನ್ನ ಕೊಟ್ಟಿಗೆ ಉರುಳಿಸಿದ್ದು ಕೃಷ್ಣೇಗೌಡರ ಆನೆ ಎಂದು ತೀರ್ಮಾನಿಸಿ ಹೆಜ್ಜೆ ಗುರುತು ಹಿಂಬಾಲಿಸುವುದನ್ನು ಕೈಬಿಟ್ಟು ಲಾರಿ ಅಪಘಾತದ ಬಳಿ ನೆರೆಯುತ್ತಿದ್ದ ಜನಕ್ಕೆ ನಿನ್ನೆ ರಾತ್ರಿ ತನ್ನ ಮನೆ ಹಿಂದೆ ನಡೆದ ಅನಾಹುತವನ್ನು ಕೂಡ ಅಲ್ಲಿ ಸುಬ್ಬಣ್ಣ ವಿವರಿಸುತ್ತಾ ನಿಂತುಬಿಟ್ಟು ಅನ್ನುವಂಥದ್ದು. ಇಲ್ಲಿ ಸುಬ್ಬೇಗೌಡ ತನ್ನ ವರದಿ ಎಲ್ಲ ಹೇಳಿ ಮುಗಿಸಿ ಲಾರಿ ಒಳಗೆ ಇಣುಕಿದಾಗ ಕ್ಲೀನರ್, ಡ್ರೈವರ್ ಇಬ್ಬರ ಹೆಣಗಳು ಸ್ಟೇರಿಂಗನ್ನು ಬಿಗಿಮುಷ್ಟಿಯಲ್ಲಿ ಹಿಡಿದೇ ಸತ್ತಿರುವುದು ಕಂಡಿತು. ಅಬ್ಬಾಸ್ ಬೀಡಿ ಅಲ್ಲಿ ಕಚ್ಚಿಕೊಂಡೇ ಪ್ರಾಣ ಬಿಟ್ಟಿದ್ದ. ನೋಡಿದ ಯಾವನಿಗೂ ಕೂಡ ಅಪಘಾತ ಏಕೆ ಆಗಿರಬಹುದೆಂದು ಅಲ್ಲಿ ಗೊತ್ತಾಗ್ತದೆ. ಪೊಲೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಅಲ್ಲಿ ಬರ್ತಾರೆ. ಎಲ್ಲ ಮಹಜರ್ ಮಾಡೋದು. ಮಹಜರ್ ಅಂದರೆ ಸ್ಥಳ ಪರಿಶೀಲನೆ. ಮಹಜರ್ ಅಂದರೆ ಸ್ಥಳ ಪರಿಶೀಲನೆ. ಸ್ಥಳ ಪರಿಶೀಲನೆ ಸ್ಥಳ ಪರಿಶೀಲನೆ ಮಾಡುವಂಥದ್ದು. ಯಾರ್ಯಾರು ಹೋದ್ರೆ ಪೊಲೀಸ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಮಹಜರ್ ಮಾಡಲು ಬಂದರು. ಆದ ಅನಾಹುತಕ್ಕೆ ಕಳವಳ, ಸಹಾನುಭೂತಿ ಒಂದನ್ನು ಕೂಡ ಸೂಚಿಸದೆ ಕಳ್ಳನಾಟ ಸಾಗಿಸುತ್ತಿದ್ದವರು ಯಾರು, ಮರ ಎಲ್ಲಿಯದು ಇತ್ಯಾದಿಗಳನ್ನೇ ತನಿಖೆ ಮಾಡುತ್ತಾ ಕೇಸು ಬಿಲ್ಡಪ್ ಮಾಡಲು ನಾಗರಾಜ್ ಕಾತರನಾಗಿರುವುದನ್ನು ಕಂಡು ಅಲ್ಲಿ ಗುಂಪು ಹೂಡಿದ್ದ ಜನಕ್ಕೆಲ್ಲ ಕೂಟು ಬಂದುಬಿಡುತ್ತದೆ. ಡ್ರೈವರ್, ಕ್ಲೀನರ್ ಇಬ್ಬರ ಸಾವಿನ ಎದುರು ಮಿಕ್ಕವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರ್ತಾ ಇತ್ತು. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಯಾಗಿರುವಂಥ ನಾಗರಾಜ್ ಮಾತ್ರ ಸರಿಯಾಗಿ ಆ ಮಹಜರ್ ಸ್ಥಳ ಪರಿಶೀಲನೆ ಮಾಡುವಂಥದ್ದು, ಆತ ಆ ತನಿಖೆಯನ್ನು ಮಾಡುತ್ತಾ ಕೇಸ್ ಹಾಕಿರುವಂಥದ್ದು, ಕಾತರನಾಗಿರುವಂಥ ಅಂಥ ಸಂದರ್ಭ ಜನರಿಗೆಲ್ಲ ಇದ್ದವರಿಗೆಲ್ಲ ಏನಂದರೆ ಪ್ರಮುಖವಾಗಿ ಅಲ್ಲಿ ಸಾವಿನ ಎದುರು ಮುಖ್ಯವೆಲ್ಲ ಅವರಿಗೆ ಕ್ಷಮಾರ್ಹ ಅಪರಾಧಗಳಾಗಿ ತೋರಿತು ಅಂತ ಹೇಳ್ತಾರೆ. ಗೋಣಿ ಮರದ ಬಳಿ ಇದ್ದ ಆನೆ ಹೆಜ್ಜೆ ಗುರುತುಗಳನ್ನು ತೋರಿಸಿ ಆನೆ ತಪ್ಪಿಸಲು ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡುವುದನ್ನು ಯೋಚಿಸದೆ ಕಳ್ಳನಾಟ ಯಾರ್ದು ಅಂತ ಫಾರೆಸ್ಟು ನೋಡ್ತಿದ್ದಾನೆ ಅತ್ಯಾಚಾರ ಅಂತ ನೋಡಿ. ಪ್ರಮುಖವಾಗಿ ಅಂದರೆ ಆನೆ ಕಾಟಕ್ಕೆ ಬಂದೋಬಸ್ತ್ ಮಾಡೋದನ್ನು ಯೋಚಿಸಿದೆ ಕಳ್ಳನಾಟ ಯಾರ್ದು ಅಂತ ಫಾರೆಸ್ಟು ನೋಡ್ತಿದ್ದಾನೆ. ಇವನಿಗೆ ಬುದ್ಧಿಗಿದ್ದಿ ಇದೆಯಾ? ತಾನಾಯಿತು, ತನ್ನ ಕಾನೂನಾಯಿತು, ಬೇರೆಯವರ ಕಷ್ಟ ತೊಂದರೆ ಇವನ ಕಣ್ಣಿಗೆ ಕಾಣೋದೇ ಇಲ್ಲ ಅಂತ ಜನ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವಂಥ ನಾಗರಾಜನಿಗೆ ಬೈತಾರೆ. ಕಾಣೋದಿಲ್ಲ. ಆನೆ ನನ್ನ ಕೊಟ್ಟಿಗೆ ಬೀಳಿಸಿ 4-5 ಮೇಕೆ ಸಾಯಿಸಿದೆ. ಡಿಪಾರ್ಟ್ಮೆಂಟ್ನವರು ನಷ್ಟ ಕಟ್ಟಿಕೊಡ್ತಾರ ಅಂತೇಳಿ ಸುಬ್ಬಣ್ಣ ಅಂತಾನೆ ಎಂದು ಮೆಲ್ಲಗೆ ಕೊಡಗುತ್ತಾ ಸುಬ್ಬಣ್ಣ ಅಲ್ಲಿದ್ದವ್ರನ್ನೆಲ್ಲ ವಿನಾಕಾರಣ ನಾಗರಾಜನ ಮೇಲೆ ಎತ್ತಿ ಕಟ್ಟುವಂಥ ಒಂದು ಪ್ರಯತ್ನ ಮಾಡ್ತಾರೆ, ಬೈಯುವಂಥ ಪ್ರಯತ್ನ ಅಲ್ಲಿ ಮಾಡ್ತಾರೆ. ಸತ್ತಿರೋದು ನಿಮ್ಮದು ಇವತ್ತಲ್ಲ ನಾಳೆ, ನೀವೇ ಒಂದು ತಿನ್ನೋ ಪ್ರಾಣಿ ಅಂತನು, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಅಂತೇಳಿ ನಾಗರಾಜ ಆ ಸುಬ್ಬಣ್ಣ ಆತನಿಗೆ ಅಂತ ಬಿಡ್ತಾರೆ. ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನಾಗರಾಜ ತಿರುಗಿ
ಅಂದು ಅಲ್ಲಿ ನಿಂತಿದ್ದವರನ್ನ ಇನ್ನಷ್ಟು ಕೆರಳಿಸಿ ಕೆಂಡವಾಗಿ ಸಿಟ್ಟು ಬರುವ ಹಾಗೆ ಮಾಡ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲದಿದ್ದರೆ ಮಾತಿಗೆ ಮಾತು ಬೆಳೆದು ಅಲ್ಲೇ ಗಲಾಟೆ ಹೊಡೆದಾಟ ಆಗುವ ಸಂಭವ ಇತ್ತು. ಬೇಸಿಗೆ ಬಂದರೆ ಸಾಕು ಜನರೆಲ್ಲ ಜಗಳ ಕಾಯುವ ಊರಿನಲ್ಲಿ ಇರುತ್ತಾರೆ. ಅದಕ್ಕೆ ಸರಿಯಾಗಿ ಸರ್ಕಾರದ ಲೇವಿ ಭತ್ತ ವಸೂಲಿ, ಕಂದಾಯ ವಸೂಲಿ, ಬೇಸಿಗೆ ಭತ್ತಕ್ಕೆ ಕಾಡು ಪ್ರಾಣಿಗಳ ಕಾಟ, ಹೀಗೆ ಒಂದೊಂದಲ್ಲ ರೇಜಿಗಳು ಉರಿಯುವ ಬೆಂಕಿಯ ತುಪ್ಪ ಸುರಿಯುವ ಹಾಗೆ ರೇಜಿಗಳು, ಜಿಗುಪ್ಸೆ, ರೇಜಿಗೆ ಜಿಗುಪ್ಸೆ. ಹೀಗಾಗಿ ಇಂಥ ರೀತಿಯೊಳಗೆ ಅಲ್ಲಿ ಸುಬ್ಬಣ್ಣ ತನ್ನ ವಾದವನ್ನು ತನ್ನ ವಿಚಾರವನ್ನು ತಾನು ವ್ಯಕ್ತಪಡಿಸುವಂತೆ ಕಾಣ್ತೀವಿ. ಇಂಥ ಹಲವಾರು ಸನ್ನಿವೇಶಗಳು ಈ ಅಧ್ಯಾಯ 8ರಲ್ಲಿ ಕೂಡ ಕಾಣ್ತೀವಿ. ಒಟ್ಟಾರೆ ಏನೆಲ್ಲ ಆರೋಪಗಳು ಕೂಡ ಮತ್ತೆ ಎಲ್ಲರೂ ಏನಂದ್ರೆ ಸಾಮಾನ್ಯವಾಗಿ ಕೃಷ್ಣೇಗೌಡನ ಆನೆ ಬ್ಯಾಗ್ನೆ ಹಾಕುವಂಥ ಪ್ರಯತ್ನ ಮಾಡಿ ಇದರದೇ ಕಿತಾಪತಿ ಅಂತ ತಾವು. ಆದರೆ ನಿಜಕ್ಕೂ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಯಾಗಿರುವಂಥ ನಾಗರಾಜನಿಗೆ ವಸ್ತುಸ್ಥಿತಿ ಗೊತ್ತಿರ್ತದೆ, ಸ್ಪಷ್ಟ ಮಾಹಿತಿ ಗೊತ್ತಿರ್ತದೆ. ಅದು ಆನೆಯಿಂದ ಅಲ್ಲ, ಜನ ತಾವು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಬದುಕನ್ನು ತಮ್ಮ ಜೀವನವನ್ನು ಸಾಗಿಸೋಕ್ಕೆ ಯಾವುದೋ ಮೂಕ ಪ್ರಾಣಿಗಳನ್ನ ಬಲಿ ಕೊಡುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಇಂಥ ಒಂದು ಸಂದರ್ಭದೊಳಗೆ ಈ ಎಲ್ಲ ಸನ್ನಿವೇಶಗಳು ಕೂಡ ಪ್ರಮುಖವಾಗಿ ಅಂದರೆ ನಾಳೆ ಮಾಡುವ ಸಾರು ಇವತ್ತೇ ಮಾಡ್ರಿ ಅಂತೇಳಿ ನಾಗರಾಜ ತಿರುಗಿ ಆ ಸುಬ್ಬಣ್ಣನ ಮ್ಯಾಗ ತನ್ನ ನಿಲುವು ಮತ್ತು ವಿಚಾರಗಳನ್ನು ಕಟ್ಟಿಕೊಡೋದ್ರ ಮೂಲಕ ಒಟ್ಟಾರೆ ಈ ಕೃಷ್ಣೇಗೌಡನ ಆನೆ ಒಳಗಡೆ ಬರುವಂಥ ಸಾಕಷ್ಟು ಮೌಲ್ಯಗಳು ವಿಚಾರಗಳು ನಮಗೆ ಅತ್ಯಂತ ಹಂತ ಹಂತವಾಗಿ ಅದು ಸತ್ಯತೆಯಿಂದ ಕೂಡುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಕೊಳ್ಳಲು ಸಾಧ್ಯ ಆಗ್ತದೆ. ಮತ್ತು ಮುಂದಿನ ಅಧ್ಯಾಯ 9 ಮುಂದಿನ ಒಂದು ಕ್ಲಾಸ್ನಲ್ಲಿ ತೆಗೆದು